ಸರ್ಕಾರಕ್ಕೆ ಏನಾಗಿದೆ ಅಂತ ವಿಪಕ್ಷ ನಾಯಕರು ಒಂದಷ್ಟು ಗೌರವವನ್ನು ಕೊಡ್ತಾ ಅಲ್ಲ, ಬುದ್ಧಿ ಭ್ರಮಣೆ ಹೊಟ್ಟಿದೆ. ಆ ಬುದ್ಧಿ ಭ್ರಮಣೆ ಅಂದರೆ ಇವಾಗ ಎಷ್ಟು ಬುದ್ಧಿ ಭ್ರಮಣೆ ಆಗಿದೆ ಅಂದರೆ, ಪೊಲೀಸ್ ಸ್ಟೇಷನ್ಗಳು ಸೇಫ್ ಅಲ್ಲ. ಯಾರಾದರೂ ಅಪರಾಧಿನ ಬಂಧಿಸಿದ್ರೆ ಅವ್ರನ್ನ ತಗೊಂಡೋಗಿ ಕಬ್ಬನ ಗದ್ದೆಯಲ್ಲಿ ಇಡಬೇಕು ಅಂತ ರೂಲ್ಸ್ ಮಾಡಿದ್ದಾರೆ. ಈಗ ರೂಲ್ಸು ಈಗ ನಾನು ಕೇಳಿದೆ ಮೊನ್ನೆ ಹೋಮ್ ಮಿನಿಸ್ಟರ್ ಅವ್ರು ಕೂಡ ಏನು ಕೇಳಿದ್ರು ನನಗೆ ಗೊತ್ತಿಲ್ಲ ಅಂತ. ನಾನು ಯಾರೋ ಪೊಲೀಸ್ ಅಧಿಕಾರಿಗಳನ್ನ ನಾನು ಕೇಳಿದೆ ಏನಪ್ಪ ಅಂತ. ಇಲ್ಲ ಸರ್, ಸೇಫು ಕಬ್ಬನ ಗದ್ದೆಗಳು ಕರ್ಕೊಂಡೋಗಿ ಬಿಟ್ಬಿಟ್ರೆ ಸೇಫ್, ಅವನು ಎಲ್ಲೂ ಓಡೋಗಲ್ಲ, ಎಲ್ಲ ಕೆಸರಾಗಿ ಇರ್ತದೆ, ಎಲ್ಲೂ ಹೊಡೆದ್ರು ಮೈಗೆಲ್ಲ ಗರಿ ಚುಚ್ಚೈತೆ, ಓಡೋಗಲ್ಲ ಸರ್, ಅದಕ್ಕೆ ಕಬ್ಬನ ಗದ್ದೆ ಸೇಫ್ ಅಂತ ಮಾಡ್ಕೊಂಬಿಟ್ಟಿದ್ದೆ. ಇನ್ಮೇಲೆಲ್ಲ ಕಬ್ಬನ ಗದ್ದೆಯಲ್ಲೇ ಕರ್ಕೊಂಡೋಗ್ಬಿಡ್ತೀನಿ. ಒಳ್ಳೆ ಐಡಿಯಾನಪ್ಪ, ಮಾಡ್ಕೊಳ್ರಿ ಅಂತ ಹೇಳಿದ್ವಿ. ಹುಚ್ಚರ ಸಂತೆ ರೀ ಇದು. ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನಾನ ಇದೆಯನ್ರಿ? ಮಾನ ಮರ್ಯಾದೆ ಇದ್ದರೆ ಪೊಲೀಸ್ ಸ್ಟೇಷನ್ ನಾವು ಇದ್ದವರಲ್ಲಿ ಎಷ್ಟು ಜನ? 40 ಜನ ಇದ್ರಿ. ಎಲ್ಲ ಲೆಕ್ಕ ಹಾಕಿದ್ರು 40 ಜನ. ಹುಚ್ಚರ ಸಂತೆ ರೀ ಇದು. ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನಾನ ಇದೆಯನ್ರಿ? ಮಾನ ಮರ್ಯಾದೆ ಇದ್ದರೆ ಪೊಲೀಸ್ ಸ್ಟೇಷನ್ ನಾವು ಇದ್ದವರಲ್ಲಿ ಎಷ್ಟು ಜನ? 40 ಜನ ಇದ್ರಿ. ಎಲ್ಲ ಲೆಕ್ಕ ಹಾಕಿದ್ರು 40 ಜನ. ಪೊಲೀಸರು ಎಷ್ಟು ಜನ ಇದ್ದರು? 100 ಜನ ಇದ್ದರು. ನಮ್ಮ 40 ಜನನ ತಡೆಯೋಕೆ ಅವ್ರ ಕೈಲಿ ಶಕ್ತಿ ಇಲ್ವನ್ರಿ? ಒಂದು ಪೊಲೀಸ್ ಸ್ಟೇಷನ್ಗೆ ನಮ್ಮ 40 ಜನ ತಡೆಯೋಕ್ಕೆ ನಾವೇನು ಪಾಕಿಸ್ತಾನದ ಟೆರರಿಸ್ಟ್ಗಳ? ಅವ್ರಿಗೆಲ್ಲ ಬಿರಿಯಾನಿ ಕೊಟ್ಬಿಡ್ತೀರಾ? ನಮ್ಮನ್ನು ಚುನಾಯಿತ ಪ್ರತಿನಿಧಿನ ನೀವು ತಡೆಯೋಕ್ಕಾಗಲ್ಲ ಅಂದರೆ ನಿಮ್ಮ ಸರ್ಕಾರಕ್ಕೆ ಏನು ಹೇಳ್ಬೇಕ್ರಿ? ಮಾನ ಮರ್ಯಾದೆ ಇದೆಯನ್ರಿ? ಯೋಗ್ಯತೆ ಇದೆಯನ್ರಿ? ರ್ಯಾಲಿಗಳಾಗ್ತದೆ, ಒಂದು ಪಂಚಮಶಾಲಿ ರ್ಯಾಲಿ ಆಗ್ತೈತೆ, 10,000 ಜನ ಸೇರಿದ್ದಾರೆ. ಗೃಹ ಸಚಿವರು ಹೇಳ್ತಾರೆ ನಾನೇನು ಮುತ್ತು ಕೊಡಬೇಕಾ ಅವ್ರಿಗೆ ಅಂತ. ಅವ್ರು ತುತ್ತು ಕೊಡೋರ್ರಿ, ಪಂಚಮಶಾಲಿ ರೈತರವರು ತುತ್ತು ಕೊಡೋರವರು, ನಿಮ್ಮ ಮುತ್ತಲ್ಲ, ತುತ್ತು ಕೊಡೋರು ದೇಶಕ್ಕೆ. ಅಲ್ಲಿ ತಡೆಯೋಕ್ಕಾಗ್ತಾ ಇಲ್ಲ ನಿಮಗೆ, ಲಾಠಿ ಚಾರ್ಜ್ ಮಾಡ್ತೀರಾ? ಅಂದರೆ ಕಾನೂನು ಇಲಾಖೆ, ಪೊಲೀಸ್ ಇಲಾಖೆ ಲಂಗು ಲಗಾಮಿಲ್ಲದ ಇಲಾಖೆ ಆಗೋಗ್ಬಿಟ್ಟಿದ್ದೇವೆ. ಹೇಳೋರು ಕೇಳೋರು ಯಾರು ಬೇಕೋ ಹ್ಯಾಂಡಲ್ ಮಾಡ್ಬೋದು, ಆ ರೀತಿಯಾಗಿದೆ. ನಾವು ಕಾನೂನು ಪ್ರಕಾರನೇ ಸ್ಟೇಷನ್ಗೆ ಹೋಗಿದ್ದೀರಿ, ಕಾನೂನು ಪ್ರಕಾರನೇ ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಕಾನೂನು ಪ್ರಕಾರನೇ ಅಕ್ಲಾನ್ಮೆಂಟ್ ತಂದಿದ್ದೀರಿ.